ಗೈಸ್, ಅದೇ ಕ್ವಶನ್ ಪೇಪರ್ 2024 BNU ನಲ್ಲಿ ಒಂದು 10 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ ರೇಷಿಯೋ ಅನಾಲಿಸಿಸ್ ಮೇಲೆ. ಈ ಕ್ವಶನ್ ಓದೋಣ. ಓದೋದಕ್ಕೆ ಮುಂಚೆ ಮತ್ತೆ MBA ಓಕೆನಾ, ನೀವು ಎಲ್ಲಾದ್ರೂ ಇರ್ರಿ, ಯಾವ ಯೂನಿವರ್ಸಿಟಿ ಬೇಕಾದ್ರೂ ತಗೊಳ್ಳಿ ಓಕೆನಾ. ನಿಮಗೆ ರೆಗ್ಯುಲರ್ ಆಗಿ ಮಾಡಬೇಕಾ, ಬಿಸ್ನೆಸ್ ಸ್ಕೂಲಲ್ಲಿ ಮಾಡಬೇಕಾ ಹೇಳಿ, ಇಲ್ಲ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಬೇಕಾ ಹೇಳಿ. ಇಲ್ಲ ಸರ್ ನಾನು ಒಳ್ಳೆ ಕಾಲೇಜಲ್ಲಿ ಸೇರ್ಕೊಳ್ತೀನಿ ಸರ್ ಅಂತ ಹೇಳಿದ್ರೆ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಇದೆ. ಅಲ್ಲಿ PGCETಗೆ ತುಂಬಾ ಕಡಿಮೆ ಫೀಸ್ ಅಲ್ಲಿ ನಿಮಗೆ 2 ವರ್ಷಕ್ಕೂ ಸೇರಿಸಿ ತಗೊಳ್ತಾರೆ. ತುಂಬಾ ಈಸಿ ಆಗಿರುತ್ತೆ. 4 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಒಳ್ಳೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಇದೆ. ಮತ್ತೆ ಅನೇಕ ಫೌಂಡೇಶನ್ ಕೋರ್ಸಸ್ ಇದೆ. ಸಿಕ್ಕಾಪಟ್ಟೆ ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ. ಅಲ್ಲಿ ನಾನು ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ, ಬಂದು ಸೇರ್ಕೊಳ್ಬೋದು. ಹಾಗೇನೆ ನೀವು ಯಾರಾದ್ರೂ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಬೇಕು ಅಂತಿದ್ರೆ ನನ್ನ ನಂಬರ್ 9035257692. ಈ ನಂಬರ್ಗೆ ನೀವು ಫೋನ್ ಬೇಕಾದ್ರೂ ಮಾಡಿ, ನಾನು ನಿಮ್ಗೆ ಫ್ರೀ ಆಗಿ ಕೌನ್ಸಿಲಿಂಗ್ ಕೊಟ್ಟು ಎಲ್ಲಿ ಸೇರ್ಕೊಂಡ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅದ್ರ ಬಗ್ಗೆ ಒಳ್ಳೆ ಐಡಿಯಾ ಕೊಡ್ತೀನಿ. ಈಗ ಕ್ವಶನ್ ಬರೋಣ. ದಿ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ನಂದಾ ಕಂಪನಿ ಲಿಮಿಟೆಡ್ ಆಸ್ ಆನ್ 31st of March 2023. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ. ಈಕ್ವಿಟಿ, ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, 9% ಡಿಬೆಂಚರ್ಸ್, ಕರೆಂಟ್ ಲಯಬಿಲಿಟೀಸ್, land, plant, stock, closing stock, debtors, bank and prepaid expenses. Additional information on sales during the year is 16 lakhs, cost of goods sold is 12 lakhs, administrative expenses is 2,24,000, commission and discount earned is 24,000, income ido, loss on sale of machinery is 68,000, profit on sale of building is 1,08,000. Okay na? You are required to calculate current ratio anta kelidane. ಏನಂತ ಕೇಳಿದಾನೆ? ಕರೆಂಟ್ ರೇಷಿಯೋ. ಈಗ ಹೆಂಗ್ ಕರೆಂಟ್ ರೇಷಿಯೋ ಮಾಡೋದು ಒಂದೊಂದೇ ಮಾಡೋಣ ನೋಡಿ. ಕರೆಂಟ್ ರೇಷಿಯೋಗೆ CR ಅಂತ ಹೇಳ್ತೀವಿ. ಇದಕ್ಕೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸರ್ ನಾವು ಆಲ್ರೆಡಿ ಯಾವ್ದ್ರಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲೂ ತಿಳ್ಕೊಂಡಿದ್ದೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲೂ ತಿಳ್ಕೊಂಡಿದ್ದೀವಿ. ವಾಟ್ ಈಸ್ ಕರೆಂಟ್ ಅಸೆಟ್ಸ್, ವಾಟ್ ಆರ್ ದಿ ಕರೆಂಟ್ ಅಸೆಟ್ಸ್. ಇಲ್ಲಿ ಕರೆಂಟ್ ಅಸೆಟ್ಸ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ? 6 ಲಕ್ಷ ಇದೆ ಕರೆಕ್ಟಾ. ಹಾಗೆ ಡೆಟಾರ್ಸ್ ಎಷ್ಟಿದೆ? 4 ಲಕ್ಷ. ಹಾಗೆ ಡೆಟಾರ್ಸ್ ಆಯ್ತು. ಬ್ಯಾಂಕ್ ಬ್ಯಾಲೆನ್ಸ್ 1,80,000 ಇದೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 20,000 ಇದೆ. ಹೋಲ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಲಯಬಿಲಿಟಿ ಸೈಡ್ ಅವನೇ ಕೊಟ್ಬಿಟ್ಟಿದ್ದಾನೆ 8 lakhs ಅಂತ ಹೇಳಿದ್ದಾನೆ. ಕರೆಕ್ಟ್ ಏನಪ್ಪ? ಕೊಟ್ಟಿದ್ದಾನೆ. ಹಾಗಾದ್ರೆ ಎಷ್ಟು ಬರುತ್ತೆ ಟೋಟಲ್ ಮೇಲ್ಗಡೆ? ಸರ್ 1,20,00,000 ಬರುತ್ತೆ ಸರ್ ಮೇಲೆ. 1,20,00,000. 6 ಲಕ್ಷ ಕಣದು ನನ್ನ ಮಗನೇ. 6 + 4 10 11 12 ಲಕ್ಷ ಬರುತ್ತಪ್ಪ. 6 ಲಕ್ಷ ಪ್ಲಸ್ 12 ಲಕ್ಷ ಡಿವೈಡೆಡ್ ಬೈ 8 ಲಕ್ಷ. ನೀನು ಈ ದೇಶದಲ್ಲಿ ಇರ್ಬೇಕಾಗಿರೋನಲ್ಲ, ಯಾವ್ದೋ ಬೇರೆ ದೇಶದಲ್ಲಿ ಇರ್ಬೇಕಾಗಿತ್ತು. ಎಷ್ಟು ಬರುತ್ತೆ? ಸಾರಿ ಸರ್, 12 ಲಕ್ಷ ಬರುತ್ತೆ ಸರ್. 12 ಡಿವೈಡೆಡ್ ಬೈ 8 ಮಾಡಪ್ಪ. ಡಿವೈಡೆಡ್ ಬೈ 8 ಸರ್ 1.5 ಬರುತ್ತೆ. 1.5 times 1.5:1. 1.5:1. ಎರಡನೇದೇನು ಕೇಳಿದಾನಪ್ಪ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾನೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇದನ್ನ STR ಅಂತ ಕರಿತೀವಿ. ಏನು ಆವಾಗಲೇ ಹೇಳಿದ್ನಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ನೋಡಿ ಈ ಕಾಲಮ್ ನಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ 12 lakhs ಅಂತ ಅವನೇ ಹೇಳಿದ್ದಾನೆ. ಕರೆಕ್ಟ್ ಏನಪ್ಪಾ? ಹೌದು ಸರ್. ಆವರೇಜ್ ಸ್ಟಾಕ್ ನಮಗೆ ಗೊತ್ತಿಲ್ಲ, ಬಟ್ ಅವನೇನ್ ಹೇಳ್ತಾ ಇದ್ದಾನೆ, ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾನೆ. ಅವನೇ ಕೊಟ್ಟಿದ್ದಾನ ಇಲ್ಲ? ಕೊಟ್ಟಿದ್ದಾನೆ. ಸ್ಟಾಕ್ ಕ್ಲೋಸಿಂಗ್ ಅಂತ ಕೊಟ್ಟಿದ್ದಾನೆ. ಓಪನಿಂಗ್ ಕೊಟ್ಟಿಲ್ಲ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಆವರೇಜ್ ಸ್ಟಾಕ್ ಅಂತ ಮಾಡ್ಕೊಳ್ಳಿ. ಏನಿದು? ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಆವರೇಜ್ ಸ್ಟಾಕ್ ಅಂತ ಅನ್ಕೊಂಡ್ರೆ 2 times ಆಗುತ್ತೆ. ಕ್ಲಿಯರ್ ಏನಪ್ಪಾ? ನೆಕ್ಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ.
ನೆಟ್ ಪ್ರಾಫಿಟ್ ಸರ್ ರೇಷಿಯೋ ಆಪರೇಟಿಂಗ್ ಕಾಸ್ಟ್ ಆಮೇಲೆ ಮಾಡೋಣ. ಓಕೆ ಸರ್ ನೆಟ್ ಪ್ರಾಫಿಟ್ ರೇಷಿಯೋಗೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇಲ್ಲಿ ನಮಗೆ ಪ್ರಾಬ್ಲಮ್ ನಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿಲ್ಲ. ಹೌದು ಸರ್. ಕೊಟ್ಟಿದ್ದಾನ? ಇಲ್ಲ ಸರ್. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್. ಕೊಟ್ಟಿದ್ದಾನ? ಇಲ್ಲ ಸರ್. ಕೊಟ್ಟಿಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ನೋಡಿ, ಫಸ್ಟ್ ಸೇಲ್ಸ್ ಎಷ್ಟಿದೆಯಪ್ಪ? ಟೋಟಲ್ 16 lakhs ಇದೆ. ಸರ್ ಇದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? 12 ಲಕ್ಷ ಸರ್. ಮೈನಸ್ ಮಾಡಿದ್ರೆ ಇನ್ನ 4 ಲಕ್ಷ ಗ್ರಾಸ್ ಪ್ರಾಫಿಟ್ ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಹೌದು ಸರ್. ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ಓಕೆನಾ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 2,24,000 2,24,000 ಅನ್ನ ಮೈನಸ್ ಮಾಡಿ. ಎಸ್ ಸರ್. 1,76,000 ಮೈನಸ್ ಲಾಸ್ ಆನ್ ಸೇಲ್ ಆಫ್ ಮಷಿನರಿ 68,000. 68,000. 1,08,000 ಪ್ಲಸ್ ಕಮಿಷನ್ ಅಂಡ್ ಡಿಸ್ಕೌಂಟ್ ಅರ್ನ್ಡ್ ಅಂತ ಹೇಳಿದ್ದಾರೆ. ಕಮಿಷನ್ ಅರ್ನ್ಡ್, ಹಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಎರಡು ಸೇರಿಸಿದ್ರೆ 24,000 ಕಮಿಷನ್, 1,08,000 ಪ್ರಾಫಿಟ್. ಒಟ್ಟು ನಮಗೆ 1,32,000 ರೂಪಾಯಿ ಇನ್ಕಮ್ ಇದೆ. ಎಸ್ ಸರ್. ಟೋಟಲ್ ಮಾಡಿದ್ರೆ 2,40,000 ರೂಪಾಯಿ ಬರ್ತಾ ಇದೆ. ಇದನ್ನ ಏನಂತ ಕರಿಬಹುದು? ನೆಟ್ ಪ್ರಾಫಿಟ್ ಅಂತ ಕರಿಬಹುದು. ಅರ್ಥ ಆಯ್ತೇನಪ್ಪ? ಎಸ್ ಸರ್. ಈಗ ನೆಟ್ ಪ್ರಾಫಿಟ್ ರೇಷಿಯೋಗೆ 2,40,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ is 16 lakhs into 100 ಎಷ್ಟು ಬರುತ್ತೆ ಹೇಳಪ್ಪ? 16 lakhs into 100 ಸರ್. 15% ಬರುತ್ತೆ ಸರ್. 15%. ಎಸ್ ಸರ್. ಇದು ಆನ್ಸರ್. ನೆಕ್ಸ್ಟ್ 4ನೇ ಡೆಟ್ ಈಕ್ವಿಟಿ ರೇಷಿಯೋ. ನೋಡಿ, ಡೆಟ್ ಈಕ್ವಿಟಿ ರೇಷಿಯೋಗೆ ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ನೋಡಿ, ಲಾಂಗ್ ಟರ್ಮ್ ಡೆಟ್ಸ್ ಅಂತ ಹೇಳಿದ್ರೆ ನಮ್ಗೆ ಬ್ಯಾಲೆನ್ಸ್ ಶೀಟ್ ನೋಡಿ, ನಮ್ಗೆ ಡಿಬೆಂಚರ್ಸ್ ಅಂತ ಇದೆ. ಅದೊಂದೇ ನಮ್ಗೆ ಇರ್ತಕ್ಕಂಥದ್ದು 9% ಡಿಬೆಂಚರ್ಸ್. ಎಷ್ಟಿದೆ ಅದು? 12 lakhs. 12 lakhs ಅಲ್ವಾ? ಹಾಂ ಸರ್. 12 lakhs ಇದೆ. ಎಸ್ ಸರ್. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 lakhs ಇದೆ. ಎಸ್ ಸರ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8 lakhs ಇದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 8 lakhs ಇದೆ. ಅಲ್ಲಿಗೆ ಟೋಟಲ್ 26 lakhs ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಸೊ ಈಗ ಶೇರ್ ಹೋಲ್ಡರ್ಸ್ ಫಂಡ್ ಬಂದು 26 lakhs ಬರುತ್ತೆ. ಸೊ ಎಷ್ಟು ಬರುತ್ತೆ? 0.33 ಟೈಮ್ಸ್ 0.46. 12 ಎಷ್ಟು? 0.46 ಬರುತ್ತೆ ಸರ್. ಬರ್ತಾ ಇದೆಯಾ? ಎಸ್ ಸರ್. 46 ಟೈಮ್ಸ್. ಇದು ಆನ್ಸರ್. ಓಕೆನಾ? ಎಸ್ ಸರ್. ಕ್ಲೋಸ್ ಮಾಡಿ. ಹಾಂ. ನೋಡಿ ಗೈಸ್, ಆಪರೇಟಿಂಗ್ ಕಾಸ್ಟ್ ರೇಷಿಯೋ 5ನೇದು ಲಾಸ್ಟ್ ಒನ್. ಒಂದೊಂದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾನೆ. ಆಪರೇಟಿಂಗ್ ಕಾಸ್ಟ್ ರೇಷಿಯೋಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾನೆ. ಎಷ್ಟು ಅಂತ ಹೇಳಿದ್ದಾನೆ? 12 lakhs ಅಂತ ಹೇಳಿದ್ದಾನೆ. ಎಸ್ ಸರ್. ಸರ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು ಅಂತ ಹೇಳಿದ್ರೆ ನೋಡಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅದೊಂದೇ. ಓಕೆನಾ? ಎಷ್ಟಿದೆ ಅದು? 2,24,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಎಷ್ಟಿದೆ? 16 lakhs ಇದೆ ಇಂಟು 100. ಈಗ 14,24,000. ಸೊ ಟೋಟಲ್ 8.89 ಆಯಿತು. 14,24,000 14,24,000 ಎಸ್ ಸರ್. divided by ಡಿವೈಡೆಡ್ ಬೈ 16 lakhs 16 lakhs into 100. into 100. 89%. ಅರ್ಥ ಆಯ್ತೇನಪ್ಪ? ಎಸ್ ಸರ್. ಇಷ್ಟು ಮಾಡಿದ್ರೆ ನೋಡಪ್ಪ, ನಿಮ್ಗೆ
10 ಮಾರ್ಕ್ಸ್ ಬರುತ್ತೆ. ಓಕೆ ಸರ್. ಇದು 2024. ಸರ್ ಇವಾಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ಲ ಅದನ್ನ ಅಡ್ವಾನ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಷನ್ ತಗೊಳ್ಬೇಕು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೋಬೇಕು, ಕೊಟ್ಟಿದ್ದಾನೆ. ಓಕೆ ಸರ್. ಅರ್ಥ ಆಯ್ತಾ? ನೆಕ್ಸ್ಟ್